ಓಕೆ ಸರ್. ನಮಸ್ಕಾರ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾನ್ಯ ಎಲ್ಲ ಶಾಸಕರುಗಳು ಸಚಿವರುಗಳ ಒಂದು ಆಶಯದಂತೆ 100% ಫಲಿತಾಂಶವನ್ನು ತರುವಂಥ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ 131 ಪರೀಕ್ಷಾ ಕೇಂದ್ರಗಳು ಇದ್ದಾವೆ. ಆ 131 ಪರೀಕ್ಷಾ ಕೇಂದ್ರಗಳಲ್ಲಿ 43,628 ಮಕ್ಕಳುಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಆ ಪರೀಕ್ಷೆಯನ್ನು ತೆಗೆದುಕೊಂಡು ಈಗಾಗಲೇ ಸರ್ಕಾರ 3 ಪ್ರಿಪ್ರೇಟರಿಗಳನ್ನು ಮಾಡಿದೆ. ಅದರಲ್ಲಿ 2 ಪ್ರಿಪ್ರೇಟರಿ ಎಕ್ಸಾಮ್ ಈಗಾಗಲೇ ಮುಗಿದಿದೆ. ದಿನಾಂಕ 23/2/2026ರಿಂದ 3ನೇ ಪ್ರಿಪ್ರೇಟರಿ ಕೂಡ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ಉದ್ದೇಶ 100% ಚಿಕ್ಕೋಡಿ ಜಿಲ್ಲೆಯಲ್ಲಿ ಫಲಿತಾಂಶ ತರಲು ಈ ಕೆಳಕಂಡಂಥ ಕೆಲವು ಅಂಶಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಮೊದಲನೇದಾಗಿ, ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, 1 ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಯಾರು ಫೇಲ್ ಆಗಿದ್ದಾರೆ, ಆ ಪಟ್ಟಿಗಳೆಲ್ಲವನ್ನು ಕೂಡ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಹೆಡ್ ಮಾಸ್ಟರ್ಗಳು ಇಟ್ಕೊಂಡಿದ್ದಾರೆ. ಇಲಾಖೆಗೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಆ ಮಕ್ಕಳ ಅನುಗುಣವಾಗಿ ಮಕ್ಕಳ ಪೋಷಕರನ್ನೆಲ್ಲ ಸಂಪರ್ಕಿಸಿ ಪ್ರತಿದಿನ ಇಲಾಖೆಯ ಎಲ್ಲ ಅಧಿಕಾರಿಗಳು CRPಯಿಂದ ಹಿಡಿದು DDPIವರೆಗೆ ಎಲ್ಲರೂ ಕೂಡ ಸಂಜೆ 6ರಿಂದ 9ವರೆಗೆ ಮನೆ ಭೇಟಿಯನ್ನು ಮಾಡಿ ಎಲ್ಲ ಪೋಷಕರನ್ನು ಕೂಡ ನಿಮ್ಮ ಮಕ್ಕಳು SSLC ಪಾಸ್ ಆಗಲು ಇಲಾಖೆ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ, ಅದಕ್ಕೆ ಬೇಕಾದಂಥ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ಅಂತ ಹೇಳಿ ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಕನಿಷ್ಠ ಒಂದೊಂದು ತಾಲೂಕಿನಲ್ಲಿ 100 ಓದುವ ಮನೆಯನ್ನು ಪ್ರಾರಂಭ ಮಾಡುವ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ ಒಂದೊಂದು ತಾಲೂಕಿನಲ್ಲಿ ಈಗಾಗಲೇ 25ರಿಂದ 30 ಓದುವಿನ ಮನೆ ಮಾಡಿದ್ದೀವಿ. ನಮ್ಮ ಇಡೀ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 1,000 ಓದಿನ ಮನೆಯನ್ನು ನಾವು ಮಾಡ್ತಾ ಇದ್ದೀವಿ. ಓದಿನ ಮನೆ ಅಂದರೆ ಮಕ್ಕಳುಗಳಲ್ಲಿ ಮನೆಯಲ್ಲಿ ಓದುವಂತಹ ವಾತಾವರಣ ಇರಲ್ಲ. TV, ಮೊಬೈಲು, ಬೇರೆ ನೆಂಟ್ರಿಷ್ಟು, ಜಾತ್ರೆ, ಸಂಭ್ರಮ, ಹಬ್ಬ ಇವುಗಳೆಲ್ಲ ತೊಂದರೆ ಉಂಟಾಗ್ತಾ ಇತ್ತು. ಹಾಗಾಗಿ 3-4 ಮಕ್ಕಳುಗಳನ್ನು ಅಥವಾ 2-3 ಓಣಿಗಳ ಮಕ್ಕಳುಗಳನ್ನು ಸಮುದಾಯ ಭವನಗಳಿರ್ಬೋದು ಅಥವಾ ಯಾವುದಾದ್ರೂ ನಮ್ಮ ಅಂಗನವಾಡಿ ಇರ್ಬೋದು, ಊರಿನ ಮಧ್ಯದಲ್ಲಿದ್ದರೆ ಶಾಲಾ ಕೊಠಡಿ ಇರ್ಬೋದು, SDMC ಅವರು ಪೋಷಕರ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿ ಓದಲು ಬೇಕಾದಂಥ ಪರಿಕರಗಳು, ಲೈಟ್ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೇ ಲಭ್ಯವಿರುವಂತಹ ಶಿಕ್ಷಕರನ್ನು, ನಮ್ಮ ಶಾಲಾ ಶಿಕ್ಷಕರು, ಅತಿಥಿ ಶಿಕ್ಷಕರನ್ನ ಬಳಸ್ಕೊಂಡು ಆ ಮನೆಯಲ್ಲಿ ಸಂಜೆ 6:30ರಿಂದ 9 ಗಂಟೆವರೆಗೆ ಮಕ್ಕಳುಗಳು ಓದ್ಕೊಂಡು ಆ ನಂತರ ಮನೇಲಿ ಹೋಗಿ ಊಟ ಮಾಡಿ ವಿಶ್ರಾಂತಿಯನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ಪೋಷಕರು, SDMC ಅವರು, ಊರಿನ ಎಲ್ಲ ಸಂಘ ಸಂಸ್ಥೆ ಹಿರಿಯರು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು PDO ಅವ್ರ ಮೂಲಕ, EO ಅವ್ರ ಮೂಲಕ ಎಲ್ಲ ತಹಶೀಲ್ದಾರ್ಗಳ ಸಹಕಾರವನ್ನು ಪಡೆದು ಎಲ್ಲ ಗ್ರಾಮಗಳಲ್ಲೂ ನಾವು ಸಂಜೆ 6ರಿಂದ 9ವರೆಗೆ ಮೊಬೈಲ್ ಮತ್ತು TVಯನ್ನು ನಿಷೇಧ ಮಾಡಬೇಕು, ಯಾರೂ ಬಳಸಬಾರ್ದು ಅಂತೇಳಿ ಈಗಾಗಲೇ ಡಂಗೂರವನ್ನು ನಾವು ಸಾರಿಸಿದ್ದೀವಿ. ಸಾಕಷ್ಟು ಜನ ಅದರಿಂದ ಪ್ರೇರಣೆಯಾಗಿ ಬಹುತೇಕ ಹಳ್ಳಿಗಳಲ್ಲಿ ಇದು ಆಗಲೇ ನಿಷೇಧ ಆಗಿದೆ. ಇನ್ನೂ ಉಳಿದಂಥ 1-2 ಹಳ್ಳಿಗಳಲ್ಲೂ ಕೂಡ ಖುದ್ದಾಗಿ ನಾವೇ ಹೋಗಿ ಅದನ್ನು ಪರಿಹಾರ ಮಾಡ್ತಾ ಇದ್ದೀವಿ. ನಾನು ಉಪನಿರ್ದೇಶಕನಾಗಿ ಈಗಾಗಲೇ 2-3 ತಾಲೂಕಿನಲ್ಲಿ ಒಂದು ರಾತ್ರಿ 10ರವರೆಗೂ ಕೂಡ ಉಳಿದು ಓದಿನ ಮನೆಯನ್ನು ಪ್ರಾರಂಭಿಸಿ ಪೋಷಕರಿಗೆ ಮನವೊಲಿಸಿ ಅಲ್ಲಿರ್ತಕ್ಕಂಥ BCM ಹಾಸ್ಟೆಲ್ ಇರ್ಬೋದು, SC ST ಹಾಸ್ಟೆಲ್ ಇರ್ಬೋದು, ಸಮಾಜ ಕಲ್ಯಾಣ ಯಾವುದೇ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಓದಲು ಸಾಕಷ್ಟು ಪ್ರೇರೇಪಣೆಯನ್ನು ಕೂಡ ಕೊಟ್ಟಿದ್ದೀನಿ. ನಾನು ಒಂದು ದಿನ ಹುಕ್ಕೇರಿ ಮತ್ತು ನಾಳೆ ಅಥಣಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳ ಮನೆ ಭೇಟಿ ಮಾಡಿ, ಓದಿನ ಮನೆಯನ್ನು ಭೇಟಿ ಮಾಡಿ ಅಲ್ಲೇ ಗ್ರಾಮ ವಾಸ್ತವ್ಯವನ್ನು ಮಾಡೋದ್ರ ಮೂಲಕ ಎಲ್ಲ ಪೋಷಕರನ್ನು ಕರೆದು ಶಿಕ್ಷಣದ ಮಹತ್ವ, ಎಲ್ಲ ಮಕ್ಕಳು ಈ 1 ತಿಂಗಳ ಕಾಲ ಸಂಪೂರ್ಣ ಹಳ್ಳಿನಲ್ಲಿ TV, ಮೊಬೈಲನ್ನು ಸಂಜೆ ವೇಳೆ ನಿಷೇಧ ಮಾಡಿ ಮಕ್ಕಳು ಓದೋ ಕೇಂದ್ರಕ್ಕೆ ಬಂದು ಓದ್ಕೊಳ್ಳೋಂಥ ಒಂದು ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ.
ಈಗಾಗಲೇ ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಸಚಿವರ ಗಮನಕ್ಕೆ ತಂದು ಅವರೂ ಕೂಡ ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ದಿನ ಈ ಶೈಕ್ಷಣಿಕ ಕ್ರಾಂತಿ ನಡೆಯೋದ್ರ ಬಗ್ಗೆ ಪೋಷಕರಿಗೆ ಮಹತ್ವವನ್ನು ಹೇಳಿ ಅವರು ಕೂಡ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡೋದ್ರ ಬಗ್ಗೆ ಅವನು ಕೂಡ ನಾನು ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಶೈಕ್ಷಣಿಕ ಕ್ರಾಂತಿಗೆ ಮಕ್ಕಳುಗಳು ಯಾರು ಬಡ ಕುಟುಂಬದಲ್ಲಿ ಕತ್ತಲೆಯಲ್ಲಿ ಇರ್ತಂಥ ಕುಟುಂಬಗಳನ್ನು ಮೇಲೆತ್ತುವಂಥ ಕೆಲಸವನ್ನು ಈಗೇನು ಮಾಡ್ತಾ ಇದ್ದಾರೆ ಅಂಥ ಕೆಲಸಕ್ಕೆ ಪೂರಕವಾಗಿ ಸಚಿವರನ್ನು ಕೇಳಿಕೊಂಡು ಅವ್ರನ್ನೂ ಕೂಡ ಅವರು ಸೂಚಿಸಿದಂಥ ಒಂದು ಸ್ಥಳದಲ್ಲಿ ಗ್ರಾಮೋತ್ಸವವನ್ನು ಮಾಡಿ ಪೋಷಕರಿಗೆ ಮಕ್ಕಳಿಗೆ ಆ ಕುಟುಂಬದ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನ ಭರವಸೆ ಮೂಡುವಂಥದ್ದನ್ನು ಕೂಡ ನಾವು ಕೆಲಸವನ್ನು ಮಾಡುವಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೀವಿ. ಒಟ್ಟಾರೆ 100% ಫಲಿತಾಂಶವನ್ನು ತಂದು ನಮ್ಮ ಇಲಾಖೆಯ ಎಲ್ಲರೂ ಕೂಡ ಸುಮಾರು 5,000 ಶಿಕ್ಷಕರು, ಮುಖ್ಯ ಶಿಕ್ಷಕರು, ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಶಾಲೆಯಲ್ಲಿ ಕಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂಜೆ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಮಕ್ಕಳುಗಳು ಓದಿನ ಮನೆಗೆ ಬರ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ. ಇದು ಉದ್ದೇಶ TV ಮೊಬೈಲ್ನಿಂದ ಹೊರಬಂದು ಮಕ್ಕಳುಗಳು ಈ ಒಂದು ಕೇಂದ್ರಗಳಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ ಒಂದು ಸಾಮಾಜಿಕವಾದ ಒಂದು ಬಾಂಧವ್ಯ ಬೆಳೀತದೆ, ಓದುವಿನ ಬಗ್ಗೆ ಆಸಕ್ತಿ ಬೆಳೀತದೆ ಅಂತೇಳಿ ಸಾಕಷ್ಟು ಪೂರಕವಾದಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಪೋಷಕರು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ನಮ್ಮ ಯಾವುದೇ ವಿದ್ಯಾರ್ಥಿ ಅವನು ಅನುತ್ತೀರ್ಣನಾಗಿ ತನ್ನ ಜೀವನವನ್ನು ಒಂದು ತೊಂದರೆಗೆ ಸಿಗಾಕೊಳ್ಳುವಂಥದ್ದು ಬೇಡ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳ ಆಶಯದಂತೆ ನಾವು ಈ ಮೊದಲು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಹೇಗಿತ್ತೋ ಅದೇ ರೀತಿ ನಾವು ಮತ್ತೊಮ್ಮೆ ಇದನ್ನು ಬಾವುಟವನ್ನು ಆರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲ್ಲರ ಸಹಕಾರವನ್ನು ನಾನು ಈ ದೃಷ್ಟಿನಲ್ಲಿ ಕೋರ್ತಾ ಇದ್ದೀನಿ. ಧನ್ಯವಾದಗಳು.